ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ಮಹಾಪರಿಶುದ್ಧನಾದ ದೇವರೇ, ಈ ವಾಕ್ಯದ ಮುಖಾಂತರ ಕೀರ್ತನೆ ಭಾಗ 122ರಲ್ಲಿ ಏನಿದೆಯೋ ಕರ್ತನೆ, ಯಾತ್ರಿಕರ ಯೆರೂಸಲೇಮನ್ನು ವಂದಿಸುವುದು ಯಾತ್ರಿಕರ ಗೀತ ಎಂಬುದಾಗಿ ದಾವೀದನು ರಚಿಸಿದ್ದಿರುವಾಗ ದೇವರೇ ನೀನು ಮಾತನಾಡು, ನೀನು ಮಹಿಮೋದು. ದೇವರ ಸ್ತೋತ್ರ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಸ್ತೋತ್ರ. ಹಲ್ಲೆಲೂಯಾ. ಇವತ್ತು ಆರಾಧನೆಗೆ ಕೆಲವರು ಕೇರ್ಲೆಸ್ ಆಗಿರ್ತಾರೆ. ಆರಾಧನೆ ಅಲ್ವಾ, ಇನ್ನೇನಿದೆ, ಹಾಡು, ವಾಕ್ಯ, ಕೀರ್ತನೆ, ವಾಕ್ಯೋಪದೇಶ, ಇನ್ನೆಲ್ಲರಂತೆ ಎದ್ದು ಹೋಗ್ಬಿಡ್ತೀವಿ, ಮತ್ತೆ ಇನ್ನು ಮುಂದಿನ ದಿನ ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ ಎಂಬುದಾಗಿ ಅಂದ್ಕೊಳ್ತೀವಿ. ಸ್ತೋತ್ರ. ಅದ್ರಲ್ಲಿ ಏನಿದೆಯಪ್ಪ ಅಂತ ಹೇಳ್ತೀವಿ. ಸ್ತೋತ್ರ. ದೇವ್ರ ಮಕ್ಕಳ ಕೇಳಿಸ್ಕೊಳ್ಳಿ, ಯೆಹೋವನು ಸರ್ವೋತ್ತಮನೆಂದು ಅನುಭವದ ತಿಳ್ಕೊಳ್ತೀವಲ್ಲ, ಅವ್ರಿಗೆ ಗೊತ್ತಿರ್ತದೆ ಆರಾಧನೆಗೆ ಎಷ್ಟು ಆನಂದ ಇದೆ, ಎಷ್ಟು ಸಂತೋಷ ಇದೆ, ಎಷ್ಟು ಬಿಡುಗಡೆ ಇದೆ, ಎಷ್ಟು ನಮಗೆ ದೇವರು ಒಳ್ಳೆ ಮಾತುಗಳನ್ನ ಆಡ್ತಾನೆಂಬುದಾಗಿ ಕೇಳ್ಕೊಳ್ತೀವಿ. ಸ್ತೋತ್ರ. ಹಲ್ಲೆಲೂಯಾ. ಏಕೆಂದ್ರೆ ದೇವ್ರ ಮಕ್ಕಳ ಇವತ್ತಿನಗಳಲ್ಲಿ ನಾವು ಕೇಳಿಸ್ಕೊಳ್ತಾ ಇದೀವಿ. ಸ್ತೋತ್ರ. ಇವತ್ತೊಬ್ಬ ಪ್ರಧಾನಮಂತ್ರಿ ಒಂದು ದಿನ ಮಾತಾಡ್ತಾರೆ ಅಂದಾಗ ಎಲ್ಲರ ಕುತೂಹಲ ಇರ್ತದೆ. ಏನು ಮಾತಾಡ್ತಾರೆ, ದೇಶದ ಬಗ್ಗೆ ಏನು ಮಾತಾಡ್ತಾರೆ, ದೇಶದ ಒಳಿತಿಗಾಗಿ ಏನು ಮಾತಾಡ್ತಾರೆ ಎಂಬುದಾಗಿ ಆಲೋಚನೆ ಮಾಡ್ತೀವಿ. ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ಹೇಳ್ಬೋದಾದ್ರೆ ಮುಖ್ಯಮಂತ್ರಿಗಳಾಗಲಿ ಯಾರೇ ಆಗಲೂ ಕುತೂಹಲ ಇರ್ತದೆ, ನಮಗೆ ಏನು ಕೊಡ್ತಾರೆ ಇವತ್ತು ಸರ್ಕಾರದಲ್ಲಿ ಎಂಬುದಾಗಿ. ಅದೇ ರೀತಿ ದೇವ ಮಕ್ಕಳ, ನನ್ನ ಕರ್ತನು ನನಗೆ ಆರಾಧನೆಯಲ್ಲಿ ಏನು ಕೊಡಲಿಕ್ಕಿದ್ದಾನೆ, ಯಾವ ವಿಷಯ ಮಾತಾಡಲಿಕ್ಕಿದ್ದಾನೆ, ಯಾವ ವಿಷಯದಲ್ಲಿ ನನ್ನ ಸಂತೋಷ ಪಡಿಸ್ತಾ ಇದ್ದಾನೆ. ವಾರವೆಲ್ಲ ದುಃಖ ಕಣ್ಣೀರುಗಳಿಂದ ತುಂಬಿದವರಾಗಿರ್ತೀವಿ. ನನ್ನ ಕರ್ತನೆ, ಇವತ್ತು ನೀನು ಏನು ಕೊಡ್ತೀಯಾ ಎಂಬುದನ್ನು ಅಪೇಕ್ಷೆಯುಳ್ಳ ದಾವೀದನ ಥರ ಆರಾಧನೆ ಮಾಡಕ್ಕೆ ಬನ್ನಿ. ಸ್ತೋತ್ರ. ಸುಮ್ಮನೆ ಕೂತ್ಕೊಂಡು ಎದ್ದೋಗಿ ಉರುಳಾಡಿ ಒಂದೆರಡು ಜನಗಳದ್ದು ಅಲಕಿಸ್ಕೊಂಡು ನೆಗಡ್ಕೊಂಡು ಹೋಗೋದಲ್ಲ. ಸ್ತೋತ್ರ. ನೀವು ಕರ್ತನ ಸನ್ನಿಧಿಯಲ್ಲಿ ಸಂತೋಷರಾಗಿ ಉಲ್ಲಾಸದಿಂದ ಇರುವುದೇ ನಮಗೆ ಆ ಆರಾಧನೆಗೆ ಒಂದು ಮಹತ್ವ ಇದೆ. ಮನುಷ್ಯರು ಮೆಚ್ಚುವಂಥ ಆರಾಧನೆ ನಮಗೆ ಬೇಡ ದೇವ ಮಕ್ಕಳ, ದೇವರನ್ನು ಮೆಚ್ಚಿಸುವ ಆರಾಧನೆ ಬೇಕಾಗಿದೆ. ಈ ಲೋಕದಲ್ಲಿ ದೇವರನ್ನ ಮೆಚ್ಚಿಸುವವರು ಬೇಕಾಗಿದ್ದ. ದೇವ್ರ ವಾಕ್ಯದ ಗೊತ್ತಾ, ನನ್ನ ನೋಡಿದ ಒಡಂಬಡಿಕೆ ಮಾಡಿಕೊಂಡು ಬಾಕ್ತಾರೋ ಕರ್ಕೊಂಡು ಬನ್ನಿ ಅಂತ ಹೇಳ್ತದೆ. ಹಲ್ಲೆಲೂಯಾ. ಪಾಸ್ಟರ್ನ ಮೆಚ್ಚಿಸ್ಕೊಂಡು ಪಾಸ್ಟಮ್ಮನ್ನ ಪ್ರತಿಯೊಬ್ಬರನ್ನ ಕೂತ್ಕೊಂಡು ಜಗಳಾಡ್ಕೊಂಡು ಅವ್ರ ವಿಷಯ ಇವ್ರ ವಿಷಯ ಚರ್ಚೆ ಮಾಡಿಕೊಂಡು ಮೀಟಿಂಗ್ ಮಾಡ್ಕೊಂಡು ಹೋಗೋ ಅಂತಾರನಲ್ಲ. ಇವತ್ತು ಸಭೆಗಳಲ್ಲಿ ಒನೆ ಕುಟುಂಬ ವಿಷಯಗಳನ್ನ ಹಂಚ್ಕೊಂಡು ಇನ್ನೊಂದು ಯಾವುದೋ ವಿಷಯಗಳು ಹಂಚ್ಕೊಂಡು ಹೋಗೋರಾಗಿರ್ತೀರಿ. ನೀವು ದೇವರ ವಾಕ್ಯಗಳು ಹಂಚಿರಿ ಫಸ್ಟ್. ನಿಮ್ಮ ಸಭೆಗಳಲ್ಲಿ ಪ್ರತಿಯೊಬ್ಬರು ದೇವ್ರ ಮಕ್ಕಳ ಮೆಸ್ತೋತ್ರ. ನಮ್ಮ ಸಭೆಗಳಲ್ಲಿ ದೇವರ ವಾಕ್ಯಗಳನ್ನು ಒಬ್ರಿಗೊಬ್ರು ಹಂಚಿರಿ ಎಂಬುದಾಗಿ ಹೇಳ್ತದೆ. ಮೆಸ್ತೋತ್ರ. ಓದೋಣ, ಏನು ಹೇಳ್ತದೆ ವಾಕ್ಯ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಏನ್ ಹೇಳ್ತಾನೆ ದಾವೀದನ ಸ್ತೋತ್ರ? ಯೆಹೋವನ ಮಂದಿರಕ್ಕೆ ಆರಾಧನೆ ಅಂತಂದ್ರೆ ನಾವು ಕೇಳಿಸ್ಕೊಳ್ಳಿ ಸ್ತೋತ್ರ. ನಾನು ಚಿಕ್ಕಮೂರಿಂದ ದೇವರ ಸನ್ನಿಧಿಗೆ ಆಸ್ಥಾನಕ್ಕೆ ಬರಬೇಕಾದ್ರೆ ಯಾವತ್ತ ಶನಿವಾರ ಆಗುತ್ತೆ ಅನ್ನೋದನ್ನ ನಾನು ಕಾಯ್ತಾ ಇದ್ದೆ ಸ್ತೋತ್ರ. ನಾನು ಇಲ್ಲಿ ಕೊಡೋಂಥ ಊಟಕ್ಕೋ ಇಲ್ಲಿ ಕೊಡುವಂಥ ಆ ಭೋಜನಕ್ಕೂ ಅಲ್ಲ ಸ್ತೋತ್ರ, ಪರಲೋಕದ ಭೋಜನ. ನನ್ನ ಕರ್ತನೆ ನನಗಿವತ್ತೇನು ಕೊಡಲಿಕ್ಕಿದೆಯಾ ಎಂಬುದಾಗಿ ನಾನು ಅಪೇಕ್ಷೆಯೊಳನಾಗಿ ಓಡಿ ಬರಲಿಕ್ಕಿದ್ದೆ ಸ್ತೋತ್ರ. ಮಕ್ಕಳ, ನನ್ನ ನಿರೀಕ್ಷೆ ಅದು ನನಗಿತ್ತು ಸ್ತೋತ್ರ. ಯಾಕೆಂದ್ರೆ ನೀವು ಅನ್ಕೋದು ಇವರೇ ಹೊಗಳ್ಕೋಬೋದು ಅಂತ ಎಂಬುದಾಗಿ ಆ ಅಪೇಕ್ಷೆ ಇರೋದಕ್ಕೋಸ್ಕರ ನಾನು ಕೇಳ್ತಾ ಇದ್ದೆ ಸ್ತೋತ್ರ. ಸಂಜೆ ಬಸ್ಸು ಎಷ್ಟೊತ್ತು ಸಂಜೆ ಆಗುತ್ತೆ ಅನ್ನೋದು ಕಾಯ್ತಾ ಇದ್ದ ಸ್ತೋತ್ರ. ಬೈಬಲ್ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಓಡಿ ಬರೋನಾಗಿದೆ ದೇವ ಮಕ್ಕಳ ಸ್ತೋತ್ರ. ನನ್ನ ಜೀವಿತ ಕಾಲದಲ್ಲಿ ಸ್ತೋತ್ರ. ಹಾಗೆ ನಿಮ್ಮನ್ನು ಸಹ ದೇವರು ಇಲ್ಲಿ ಇಟ್ಟಿದ್ದಾನಂತಂದ್ರೆ ನೀವು ಸಂತೋಷರಾಗಿ ಬನ್ನಿರ ಸ್ತೋತ್ರ. ಆರಾಧನೆ ಬಿಡು, ಹಾಡು, ವಾಕ್ಯ, ಉಪದೇಶ ಇದೆ ಅದರಲ್ಲಿ ಏನಿದೆ ಅನ್ನೋದಕ್ಕಿಂತ ಸ್ತೋತ್ರ ನನ್ನ ದೇವರು ಇವತ್ತು ಏನು ಮಾತಾಡ್ತಾರೆ, ಯಾವ ವಿಷಯದಲ್ಲಿ ನಾನು ತಪ್ಪಿದ್ದೀನಿ, ಯಾವ ವಿಷಯದಲ್ಲಿ ಸರಿ ಹೊಂದಬೇಕು ಎಂಬುದನ್ನು ಅಪೇಕ್ಷೆಯುಳ್ಳರಾಗಿ ಬಂದ್ರಿ ಹೇಳ್ತದೆ ಸ್ತೋತ್ರ. ಜನರು ನನಗೆ ಕರೆದಾಗ, ಯಾರು ಕರೆದಾಗ? ಜನರು ನನಗೆ ಕರೆದಾಗ ನನಗೆ ಸಂತೋಷವಾಯಿತು. ಕಣ್ಣಿ ಸಾಕ್ಷಿ ಹೇಳ್ತಲ್ಲ, ನಾನು ದನ ಕಟ್ಟಬೇಕು ಕುರಿಗೆ. ಇವತ್ತು ಸಭೆಗಳೇನು ಮಾಡಿ ಗೊತ್ತಾ, ನೀವು ಹೋಗ್ಬರ್ರಿ, ನಾವಿಲ್ಲಿರ್ತೀವಿ. ಇಸ್ರೇಲರನ್ನ ಅದೇ ಮಾಡ್ತೀವಿ ಫರೋನ. ನೀವು ಹೋಗಿ ನಿಮ್ಮ ಮಕ್ಳು ಇಲ್ಲಿರಲಿ, ನಿಮ್ಮ ಹೆಂಡತಿ ಮಕ್ಳು ಇರಲಿ ಅಂತ. ಇದು ಆರಾಧನೆನಾ? ಏನು ಹೇಳ್ತದೆ? ನಿನ್ನ ಕುಟುಂಬ ಪರಿಹಾರವಾಗಿ ನೀನು ದೇವರ ಸನ್ನಿಧಿ ಬಂದು ಆರಾಧಿಸಬೇಕೆಂಬುದಾಗಿ ಹೇಳ್ತದೆ. ಇಸ್ರೇಲರನ್ನ ಆ ರೀತಿ ಕಟ್ನಿಟ್ ಮಾಡಿದ್ರು ಸ್ತೋತ್ರ. ಇವತ್ತು ನಾವೇ ಕಟ್ನಿಟ್ ಮಾಡ್ಕೊಂಡ್ಬರ್ತೀವಿ. ನೀನು ಹೋಗ್ಬಾ, ನಾನು ಇಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ ಸ್ತೋತ್ರ. ಯಾರ ಕೇಳಿದೆ ಏನಂತೆ? ನಾನು ನೆನ್ಪು ಹೋಗ್ಯಾಳೆ, ನಾನು ಇಲ್ಲೇ ಕೆಲಸ ಮಾಡ್ತೀನಿ.
ನಿನ್ನ ಹೆಂಡ್ತಿ ನಿನ್ನ ಆತ್ಮ ಅವನ ಹೆಂಡ್ತಿಗೆ ಅವನ ಜವಾಬ್ದಾರಿ ಕೊಡಬೇಕು, ನಿನ್ನ ಆತ್ಮ ನೀನೇ ಜವಾಬ್ದಾರಿ ಕೊಡಬೇಕು, ನಿನ್ನ ಮಗಳಿಗೆ ನೀನೇ ಜವಾಬ್ದಾರಿ ಕೊಡಬೇಕು. ದೇವ ಮಕ್ಕಳ ಮೇಲೆ ಕೇಳಿಸ್ಕೊಂಡು ಸ್ತೋತ್ರ. ಯಾರು ಆತ್ಮ ಅವ್ರನ್ನೇ ಕಾಪಾಡ್ಕೋಬೇಕು ಹೊರ್ತು ನಾನು ನನ್ನ ಹೆಂಡ್ತಿನ ಕಾಪಾಡೋ ನನ್ನ ಮಕ್ಕಳು ಕಾಪಾಡೋಕ್ಕಾಗೋದಿಲ್ಲ. ನೀನು ಆರಾಧನೆ ಕೂತು ನೀನು ದೇವ್ರ ವಾಕ್ಯ ಏನು ಹೇಳ್ತಾವ ತಿಳ್ಕೊಳ್ತೀವೋ ಅದು ನಿನಗೆ ಲಾಭ. ಹಲ್ಲೆಲೂಯ. ಸಮೃದ್ಧಿ ಸರ್ ಅರ್ಥ ಆಗ್ತಿದೆಯಾ ಸ್ತೋತ್ರ. ನೀವು ಸ್ಕೂಲಿಗೆ ಹೋಗಲ್ಲಪ್ಪ, ಯಾರೋ ಹೋಗಿರ್ತಾರೆ, ನಾನು ಓದಿನ ಬಿಡು ನೀನು ಓದ್ಬೇಡ ಅಂತಂದ್ರೆ ಆಗುತ್ತಾ? ಇಲ್ಲ ನಿಮ್ಮ ಅಕ್ಕ ಹೋಗಿರ್ತಾರೆ, ನೀನು ಹೋಗಿರಕ್ಕೆ ನಿಂಗೆ ಲಾಭ ಆಗುತ್ತಾ? ಇಲ್ಲ. ನೀನು ಕೂತ್ಕೊಂಡಾಗ ನಿನ್ನ ಪಾಠ ಏನಂತ ತಿಳ್ಕೊಂಡಾಗ ನೀನು ಎಕ್ಸಾಮಲ್ಲಿ ಪಾಸ್ ಆಗಕ್ಕೆ ಸಾಧ್ಯ. ಅದೇ ರೀತಿ ದೇವ ಮಕ್ಕಳ ದಾವೀದನು ಅದನ್ನೇ ಹೇಳ್ತಾನೆ, ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಯೆರೂಸಲೇಮೇ ಓದಿ. ಹಾ, ನಮ್ಮ ಕಾಲುಗಳು ನಿನ್ನ ಬಾಗಲುಗಳಲ್ಲಿ ಸೇರಿರುತ್ತಾವಲ್ಲ. ದೇವ ಮಕ್ಕಳ ದೇವರ ಆಲಯದ ಅಂಗಳದಲ್ಲಿ ವಾಸಿಸುವುದು ಎಷ್ಟೋ ಧನ್ಯರು ಅಂತ ಹೇಳ್ತಾರೆ ನಮ್ಮ ಸ್ತೋತ್ರ. ಹಲ್ಲೆಲೂಯಾ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ಯೆಹೋವನ ಮಂದಿರದಲ್ಲಿ ವಾಸಿಸುವುದು ಎಷ್ಟೋ ಲೇಸು ಎಂಬುದಾಗಿ ಹೇಳ್ತಾರೆ ನಮ್ಮ ಸ್ತೋತ್ರ. ದೇವರ ದಾವೀದನ ದೇವರಿನ ಅಂಗಳಲ್ಲಿ ನಾನು ವಾಸಿಸುವನಾಗಿದ್ದೇನೆ, ನಿನ್ನ ಬಾಗಿಲಲ್ಲಿ ಕಾಯ್ತೇನೆ ಎಂಬುದಾಗಿ ಹೇಳ್ತಾರೆ ನಮ್ಮ ಸ್ತೋತ್ರ. ಯಾಕೆ? ಆ ಆಲಯದಲ್ಲಿ ದೇವರು ವಾಸಿಸುವ ಸ್ಥಳವಾಗಿದೆ ಎಂಬುದಾಗಿ ಅಂತ ಹೇಳ್ತಾರೆ ಸ್ತೋತ್ರ. ಇದು ಸಾಧಾರಣದ ಕಟ್ಟಡದ ಗಾರೆ ಕಟ್ಟಡ ಆಗಿರ್ಬೋದು ಸ್ತೋತ್ರ. ನಮ್ಮ ಹೃದಯ ಎಂಬ ಆಲಯದಲ್ಲಿ ದೇವರು ವಾಸಿಸುವನಾಗಿರ್ತಾನೆ ದೇವ್ರ ಮಕ್ಕಳ. ಹಾಗಂತ ಇಲ್ಲಿ ಆಲಯದಲ್ಲಿ ದೇವರಿಗಿದ್ದಾನೆ ಎಂಬುದು ಅಂತ ಅನ್ನೋದಲ್ಲ ಸ್ತೋತ್ರ. ನಿಮ್ಮ ಹೃದಯದೊಳಗೆ ದೇವರು ವಾಸಿಸುವನಾಗಿರ್ತಾನೆ. ಅಲ್ಲಿ ಕೂಡಿ ಬಂದಾಗ ಆತನ ಪ್ರಸನ್ನತೆ, ಆತನ ಸಾನ್ನಿಧ್ಯ, ಆತನ ಕೃಪೆ ನಿಂತ್ಕೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಉಲ್ಲಾಸವು ಲವಲವಿಕೆಯು ಕಾಣುವಂಥದ್ದಾಗಿರ್ತದೆ. ನಿಮ್ಮ ಚಿಂತ ಭಾರಗಳೆಲ್ಲ ಬಿಟ್ಟು ಬರುವಾಗ, ನಿಮ್ಮ ಕಷ್ಟ ಕಣ್ಣುಗಳನ್ನು ಬಿಡುವಾಗ ನೀವು ದೇವ್ರ ಸನ್ನಿಧಿಯಲ್ಲಿ ದೇವರೇ ಎಲ್ಲ ನಿಂಗೆ ಒಪ್ಪಿಸಿದರೆ ಎಂಬುದಾಗಿ ಕೊಡುವುದಾದ್ರೆ ಸ್ತೋತ್ರ, ನಿಮ್ಮ ಭಾರಗಳನ್ನು ದೇವರು ಓದ್ಕೊಳ್ತಾನೆ. ಇಲ್ಲ ನನ್ನ ಭಾರ ನಾನು ಓದ್ಕೊಳ್ತೀನಿ, ನಾನು ಆರಾಧನೆ ಮಾಡ್ಕೊಂಡು ಎದ್ದೋಗ್ತೀನಿ ಅನ್ನೋದಾದ್ರೆ ನಿನ್ನ ಭಾರನ ಯಾರು ನೀಗ್ಸಕ್ಕಾಗಲ್ಲ. ನಿನ್ನ ಕಣ್ಣೀರು ಅಲ್ಲೇ ಇರ್ತದೆ, ನಿನ್ನ ನೋವು ಅಲ್ಲೇ ಇರ್ತದೆ, ನಿನ್ನ ದುಃಖ ಅಲ್ಲೇ ನಿಂತಿರ್ತದೆ. ಯೇಸು ಅದನ್ನ ಹೇಳ್ತಾರೆ, ನಿನ್ನ ಚಿತ್ತ ಭಾರವು ನನ್ನ ಮೇಲೆ ಹಾಕಿರಿ, ನೀವು ವಿಶ್ರಮಿಸಿಕೊಳ್ಳಿರಿ ಎಂಬುದಾಗಿ ಗಮನಿಸ್ತಾರೆ. ಹಲ್ಲೆಲೂಯಾ. ನಾವು ನಮ್ಮ ಚಿಂತಾ ಭಾರಗಳನ್ನು ದೇವ್ರ ಮುಂದೆ ಹಾಕ್ಬೇಕು. ಅದಕ್ಕೆ ಆರಾಧನೆಗೆ ಬರಬೇಕು. ನಮ್ಮ ಭಾರ ನಾವು ಓದ್ಕೊಂಡು ಮತ್ತೆ ವಾಪಸ್ ಬರೋದು ಇಲ್ಲ. ನಿಮ್ಮ ಕಣ್ಣೀರು, ನಿಮ್ಮ ದುಃಖಗಳನ್ನ ದೇವ್ರ ಮುಂದೆ ಇಟ್ಟು ಕಣ್ಣೀರಿಟ್ಟು ಗೋರ್ಗರಿಸುವಾಗ ನಿಮ್ಮ ಭಾರವೆಲ್ಲ ದೇವ್ರು ನೀಗಿಸ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಸ್ಪತ್ರೆಗೆ ಜನ ಏನಕ್ಕೆ ಹೋಗ್ತಾರೆ? ವಾಸಿ ಆಗ್ಲಿ ಅಂತ ಹೋಗ್ತಾರೆ. ವಾಸಿ ಮಾಡಿದಾಗ ಹಂಗೆ ಬರಲಿ ಅಂತ ಹೋಗ್ತಾರ? ಇಲ್ಲ. ದೇವ ಮಕ್ಕಳ, ನಿಮ್ಮ ಕಷ್ಟಗಳು ಕಣ್ಣೀರನ್ನು ನಿಮ್ಮ ದೇವ್ರ ಸನ್ನಿಧಿ ಹರಕೆ ಮಾಡಿಕೊಂಡಾಗ, ದೇವ್ರ ಸನ್ನಿಧಿ ನಿಂತ್ಕೊಂಡಾಗ ಇದು ಸಾಧ್ಯವಾಗ್ತದೆ. ಓದಿ. ಯೆರೂಸಲೇಮೇ, ನೀನು ಸರಿಯಾದ ಹೊಂದಿಕೆಯಿಂದ ಕಟ್ಟಲ್ಪಟ್ಟ ನಗರವಾಗಿದ್ದೆ. ಯೆರೂಸಲೇಮೇ, ನಮ್ಮ ಕಾಲುಗಳು ನಿನ್ನ ಬಾಗಿಲುಗಳನ್ನು ಸೇರ್ತಾವಲ್ಲ. ಎಷ್ಟು ಆನಂದ! ಸಭೆಗೆ ಬರೋದೇ ಒಂದು ಆನಂದ ಅನಿಸ್ತತ್ರ. ಆಗಿರ್ಬೇಕಾದ್ರೆ ಆ ಬಾಗಿಲು ಸೇರ್ತಾವಲ್ಲ. ಯೆರೂಸಲೇಮೇ, ನೀನು ಸರಿಯಾದ ಹೊಂದಿಕೆಯಿಂದ ಕಟ್ಟಲ್ಪಟ್ಟ ನಗರವಾಗಿದ್ದಿ. ದೇವರ ಮಕ್ಕಳೇ, ನಾವು ಪವಿತ್ರಾತ್ಮ ಬಲ ಸಭೆಯನ್ನು ಕಟ್ಟುವುದಾದ್ರೆ ಸ್ತೋತ್ರ, ಪಾತಾಳ ಶಕ್ತಿ ಜಯಿಸಲಾರದ್ದು. ಪೇತ್ರನಿಗೆ ಅದೇ ಇರ್ತಾರೆ, ನೀನು ಬಂಡೆ ಮೇಲೆ ಸಭೆ ಕಟ್ಟು, ನಿನ್ನ ಪಾತಾಳ ಶಕ್ತಿ ನಿನ್ನ ಜಯಿಸಲಾರದು ಎಂಬುದಾಗಿ ಹೇಳ್ತಾರೆ ಸ್ತೋತ್ರ. ಇವತ್ತು ನಾವು ಯಾವುದ್ರ ಮೇಲೆ ಕಟ್ಟಿದ್ದೀವಿ, ಯಾವುದ್ರಲ್ಲಿ ಕಟ್ಟಿದ್ದೀವಿ ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು ದೇವ್ರ ಮಕ್ಕಳ ಮೇಲೆ ಸ್ತೋತ್ರ. ಇವತ್ತು ಲೋಕದಲ್ಲಿ ಹೆಂಗೆಂಗೋ ಯಾವ ರೀತಿಯ ಡಿಸೈನಲ್ಲಿ ಕಟ್ಟೋದಾಗಿದೆ ದೇವ್ರ ಮಕ್ಕಳ. ನಾವು ದೇವರ ಆಲಯವಾದ ಪರಲೋಕದ ಭಾಗದಲ್ಲಿ ನಾವು ಕಟ್ಟೋಣ ಮೇಲೆ ಸ್ತೋತ್ರ. ಅದಕ್ಕೆ ಹೇಳ್ತದೆ, ಯೆರೂಸಲೇಮೇ, ನೀನು ಸರಿಯಾದ ಹೊದಿಕೆಯಿಂದ ಕಟ್ಟಲ್ಪಟ್ಟ ನಗರವಾಗಿದೆ. ಯಾಕೆಂದ್ರೆ ದೇವರ ಸಾನ್ನಿಧ್ಯ, ದೇವರ ಕೃಪೆ ಆ ಆಲಯದಲ್ಲಿ ನಿಂತ್ಕೊಳ್ತಾ ಇತ್ತು. ಹಲ್ಲೆಲೂಯಾ. ಪರಿಶುದ್ಧ ಜಾಗದಲ್ಲಿ ನೋಡಿ, ಆಲಯ ಅಂತಂದ್ರೆ ಪರಿಶುದ್ಧತೆ, ಅತಿ ಪರಿಶುದ್ಧತೆ ಎಂಬುದಾಗಿ ಇರ್ತದೆ ಎಂಬ ಸ್ತೋತ್ರ. ಮಹಾಪರಿಶುದ್ಧ ಇರ್ತದೆ. ಅದಕ್ಕೆ ಹೋಗ್ಬೇಕಾದ್ರೆ ಯಾರು ಪಾಪ ಮಾಡುತ್ತಿರಲ್ಲ, ಅಷ್ಟು ಭಯ. ಒಬ್ಬನ ಹಗ್ಗ ಕಟ್ಟಿ ಕಳಿಸೋಲಾಗಿದ್ರು ಎಂಬ ಸ್ತೋತ್ರ. ಈಗ ಅದ್ಯಾವ ಭಯ ಇಲ್ಲ, ದೇವರ ಭಯವೇ ಇಲ್ಲ ಎಂಬ ಸ್ತೋತ್ರ. ಆರಾಧನೆ ಬರ್ತೀವಿ, ಓಪ ವಾಕ್ಯ ಕೊಡ್ತಾರೆ, ಪ್ರೇಯರ್ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲಿ ದೇವರಿಗಂತ ಬನ್ನಿ, ಅವ್ರು ಹೋಗೋಣ ಮಾರಪ್ಪ. ನಿಮ್ಮ ವೈರಿ ನಿಮ್ಮನ್ನು ಮುಟ್ಟಕ್ಕೂ ಆಗೋದಿಲ್ಲ. ನಿಮ್ಮ ಕಷ್ಟಗಳನ್ನ ದೇವರು ಬಿಡಿಸೋ ಶಕ್ತನಾಗಿರ್ತಾನೆ. ನಮ್ಮ ಕರ್ತನಲ್ಲಿದ್ದಾನೆ, ನಮ್ಮ ಕರ್ತ ನಮ್ಮ ಸಭೆಯಲ್ಲಿ ಇದ್ದಾನೆ, ಕರ್ತನ ಮುಂದಿಗಿದ್ದಾನೆ ಎಂಬುದಾಗಿ ಬನ್ನಿ, ಆಗ ನಿಮಗೆ ಸಂತೋಷ ಬರ್ತದೆ. ಹಲ್ಲೆಲೂಯಾ. ಇಲ್ಲಿ ದೇವರಿಲ್ಲ ಅಂತ ಬಂದ್ರೆ ಖಂಡಿತ ನಿಮ್ಗೆ ಯಾವ ಸಂತೋಷ ಸಿಗೋದಿಲ್ಲ ಅನ್ನಿಸ್ತೋ. ಅದಕ್ಕೆ ಹೇಳ್ತದೆ ವಾಕ್ಯ ಅನ್ನಿಸ್ತೋತ್ರ. ಓದಿ. ಕುಲಗಳಲ್ಲಿ ಇಲ್ಲಿ ಜಾತಿ ಧರ್ಮ ಅಂತ ಹೇಳಿದ ಕುಲಗಳನ್ನ ದೇವರು ಮಾಡಿದನು. ಹಲ್ಲೆಲೂಯಾ. ಇಸಾಕನಲ್ಲಿ ಹುಟ್ಟಿದಂತ ಯಾಕೋಬನ ಕುಲ ಬೇರೆ, ಏಸಾವನ ಕುಲವೇ ಬೇರೆ ಎಂಬ ಸ್ತೋತ್ರ.
ಈಗಿರ್ಬೇಕಾದ್ರೆ ಸ್ತೋತ್ರ ಲೋಕದ ಕುಲವೆಂದು ಹೊಡೆದಾಡಬೇಡಿ ಗೆಳೆಯರೆಂಬುದಾಗಿ ಹೇಳ್ತಾರೆ. ಅಲ್ಲಯ್ಯ, ನಿಮ್ಮ ಕುಲದ ನೆಲೆಯನ್ನು ತಿಳಿದಿರೆಂಬುದಾಗಿ ಈ ಲೋಕದ ಪದ್ಯದಲ್ಲಿ ಹೇಳಿದ್ದಾರೆ. ಆಗಿರ್ಬೇಕಾದ್ರೆ ನಾವು ಕುಲ, ಅದಕ್ಕೆ ಹೇಳಿದ ದೇವರು ವಾಕ್ಯ ಹೇಳ್ತದೆ, ಕುಲ ಅಂತ ಹೇಳಿರೋದು ಜಾತಿ ಅಂತ ಹೇಳಿದ್ಯಾ, ನೀನು ಈ ಧರ್ಮದ ಅಂತ ಹೇಳಿದ್ಯಾ ಸ್ತೋತ್ರ? ಇಲ್ಲ, ಕುಲ. ಏನ್ ಹೇಳ್ತದೆ? ಯಾವಿನ ಕುಲದವರು ಯಹೋ ನಾಮವನ್ನು ಕೀರ್ತನೆಗೋಸ್ಕರ, ಯಾರು ಕೀರ್ತನಿಸಲಿಕ್ಕೋಸ್ಕರ? ದೇವರನ್ನು ಆದುಕೊಂಡ ಜನರಾದ ಯಹೋದ್ಯರು, ಅವರು ದೇವರನ್ನ ಆರಿಸಲಿಕ್ಕೆ ಬರ್ತಾರೆ. ಅಲ್ಲಯ್ಯ, ನೀವು ಯಾರನ್ನ ಆರಿಸಲಿಕ್ಕೆ ಬರ್ತೀವಿ ಅಂತಂದ್ರೆ, ನೀವು ಇಷ್ಟಪಡೋದ ದೇವ್ರ ಆರಿಸಲಿಕ್ಕೆ ಬರೋದಾದ್ರೆ ದೇವ್ರಿಗೆ ಮೋದಿ ಬರ್ತಾನೆ. ಹಲ್ಲಲುಯ್ಯ. ನೀವು ಯಾವ ದೇವ್ರಿಗೆ ಇಷ್ಟಪಡ್ತೀರೋ ಆ ದೇವ್ರಿಗೆ ಮಾತ್ರ ಬರ್ತಾನೆ. ಹಲ್ಲಲುಯ್ಯ. ಐ ವಿಸ್ಲಾಡ್ ಪವರ್ ಅನ್ಸತ್ರ ಇಲ್ಲಿರ್ಬೇಕು. ಕೇಳಿಸ್ಕೊಳ್ಳಿ ದೇವ್ ಮಕ್ಕಳ ಮೆಸ್ಕೋತ್ರ. ಈಗ ನಾನು ಯಾರಾದ್ರೂ ದೇವ್ರು ಆರಿಸ್ತೀನೋ ಆ ದೇವ್ರು ನಿನ್ನ ಬಳಿಗೆ ಬರ್ತಾನೆ, ನಿನ್ನೊಂದಿಗೆ ಇರ್ತಾನೆ, ಆನಂದ ಪಡಿಸ್ತಾನೆ, ಉಲ್ಲಾಸ ಪಡಿಸ್ತಾನೆ, ಸಂತೋಷ ಪಡಿಸ್ತಾನೆ, ನಿನ್ನ ಕಷ್ಟಗಳನ್ನು ನೀಗಿಸ್ತಾ ಹೋಗ್ತಾನೆ. ಹೀಗಿರ್ಬೇಕಾದ್ರೆ ಅಲ್ಲಿ ಯಾವಿನ ಕುಲದವರು ಯಹೋ ನಾಮನ ಕೀರ್ತನೆಗೋಸ್ಕರ ಅಲ್ಲಿಗೆ ಯಾತ್ರೆ ಮಾಡ್ತಾ ಇದ್ದರು ಎಂಬುದಾಗಿ ಹೇಳ್ತಾ ಹೋದ್ರ. ಇದು ಕಟ್ಟಳೆ ನಿಯಮ ಅಷ್ಟೇ. ಒಂದ್ರಣ ನ್ಯಾಯಪೀಠಗಳಾಗಿರುವ ದಾವೀದನ ಮನೆತನದವರ ಸಿಂಹಾಸನಗಳು ಇಲ್ಲಿಯೇ ಇದ್ದವಲ್ಲ. ಇದು ಇಸ್ರೇಲ ಕಟ್ಟಳೆ ಆಗಿರ್ಬೇಕಾದ್ರೆ ಹೇಳ್ತದೆ, ನ್ಯಾಯಪೀಠವಾಗಿರುವ, ನ್ಯಾಯಯುತವಾಗಿ ಬದುಕಿ ನ್ಯಾಯಾಧೀಶರಾಗಿ ಜೀವಿಸುವಂತ ವ್ಯಕ್ತಿತ್ವಗಳು. ಕೇಳಿಸ್ಕೊಳ್ಳಿ ಸ್ತೋತ್ರ. ದಾವೀದನ ಮನೆತನದವರ ಸಿಂಹಾಸನಗಳು ಇಲ್ಲಿ ಇದ್ದವಲ್ಲ. ದೇವ್ರು ಹೇಳ್ತಾನೆ. ಯಾರ ಮುಖಾಂತರ ಹೇಳ್ತಾರೆ ವಾಕ್ಯ? ಯಾರನ್ನ ನನ್ನ ಕೂರಿಸ್ತೀನಿ ಅಂತ ಹೇಳ್ತಾರೆ ದೇವರು ದಾವೀದನಿಗೆ? ನಿನ್ನ ಸಂತತಿಯನ್ನು ಶಾಶ್ವತದ ಸಿಂಹಾಸನ ಮೇಲೆ ಕೂರಿಸುನು ಎಂಬುದಾಗಿ ಹೇಳ್ತಾರೆ ಸ್ತೋತ್ರ. ಇದು ದಾವೀದನ ಮನೆತನ ಉಂಟಾದಂಥ ಯೇಸು ಕ್ರಿಸ್ತನು ಶಾಶ್ವತವಾದ ಆಳ್ವಿಕೆಯನ್ನ ಮಾಡೋನಾಗಿದ್ದಾನೆ ದೇವ ಮಕ್ಕಳ ಸ್ತೋತ್ರ. ಅದಕ್ಕೆ ಹೇಳ್ತದೆ ಸ್ತೋತ್ರ, ಆ ಸಿಂಹಾಸನಗಳು ಇಲ್ಲೇ ಇದ್ದಾವಲ್ಲ. ಹಲ್ಲೆಲೂಯಾ. ಅದು ದೇವರು ಆಗಿದ್ದಾನೆ ಸ್ತೋತ್ರ. ಮುಂದೋಣ. ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ. ಸಭೆಯಲ್ಲಿ ಸಭೆ ಜನರು ಯಾವ್ದಕ್ಕೆ ಪ್ರಾರ್ಥಿಸಬೇಕೆಂಬುದಾಗಿ ಹೇಳ್ತದೆ ಸ್ತೋತ್ರ. ಸಭೆ ಯೆರೂಸಲೇಮ್ ಸ್ತೋತ್ರ. ಹಲ್ಲೆಲೂಯಾ. ದೇವರು ಆದುಕೊಂಡಂತ ಜನರು ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳ್ತದೆ. ಸಭೆಯಲ್ಲಿರುವ ವಿಶ್ವಾಸಿಗಳು ಸಭೆಗೋಸ್ಕರ ಪ್ರಾರ್ಥಿಸಬೇಕಾಗ್ತದೆ ಸ್ತೋತ್ರ. ಹಲ್ಲೆಲೂಯಾ. ಹೀಗಿರ್ಬೇಕಾದ್ರೆ ಯೆರೂಸಲೇಮೇ, ಮುಂದೋಣ. ನಿನ್ನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ. ಯೇಸು ಸ್ವಾಮಿ ಯಹೋ ದೇವರನ್ನ ಪ್ರೀತಿಸುವ ವ್ಯಕ್ತಿಗಳಿಗೆ ಸ್ತೋತ್ರ. ಅಲ್ಲಿ ಹೇಳ್ತದೆ, ಯೆರೂಸಲೇಮೇ ನಿನ್ನನ್ನು ಪ್ರೀತಿಸುವವರಿಗೆ ಶುಭ ಎಂದು ಸೌಭಾಗ್ಯ ಉಂಟಾಗಲಿ. ದೇವರ ಮಕ್ಕಳ ಕೇಳಿಸ್ಕೊಳ್ಳಿ, ಇದು ಪಟ್ಟಣಕ್ಕಂತ ವಿಷಯ ಅಲ್ಲ ಸ್ತೋತ್ರ. ದೇವರನ್ನು ಆರಾಧಿಸುವ ಭಕ್ತರು, ದೇವರು ಸ್ತುತಿಸುವ ಘನತೆ ಉಳ್ಳ ಜನರು ಸ್ತೋತ್ರ ಇಲ್ಲಿ ಹೇಳುವಂತದಾಗಿದೆ ಸ್ತೋತ್ರ. ನಿನ್ನ ಪೌಳಿ ಗೋಡೆಗಳೊಳಗೆ ಶುಭ ಉಂಟಾಗಲಿ. ನಿನ್ನ ಪೌಳಿ ಗೋಡೆ, ಆಮೆನ್, ಹಲ್ಲೆಲೂಯ. ದೇವರ ಆಲಯದ ಪೌಳಿ ಗೋಡೆಗಳಲ್ಲಿ ಸ್ತೋತ್ರ ಶುಭವು ಉಂಟಾಗಬೇಕು, ಅಶುಭಗಳಲ್ಲ ಎಂಬುದಾಗಿ ಹೇಳ್ತದೆ ಸ್ತೋತ್ರ. ಹಲ್ಲೆಲೂಯ. ಶುಭ ಉಂಟಾಗಲಿ. ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ. ದೇವರು ಆದುಕೊಂಡ ಪಟ್ಟಣ, ದೇವರು ಹಾಕೊಂಡ ಸಭೆ ಇದೆಲ್ಲ ದೇವ್ರ ಮಕ್ಕಳು ತಿಳ್ಕೊಳ್ಳಿ. ಅರಸಲ್ಲಿ ಹೇಳ್ತಾರೆ ಸ್ತೋತ್ರ, ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ ಎಂಬುದೆಂದರೆ ಅಲ್ಲಿ ವಾಸುವ ಜನರು, ಪಟ್ಟಣ ಎಲ್ಲವೂ ಸಹ ಸುಕ್ಷೇಮದಿಂದಲೂ ಅಭಿವೃದ್ಧಿಯಲ್ಲಿಯೂ ನಿಂತ್ಕೊಳ್ಳಿ ಎಂಬುದಾಗಿ ಅಲ್ಲಿ ಭಕ್ತನು ಬಂದು ಪ್ರಾರ್ಥಿಸ್ತಾ ಇದ್ದಾನೆ ಸ್ತೋತ್ರ. ಹಲ್ಲೆಲೂಯಾ. ಓದೋಣ. ನನ್ನ ಬಂಧು ಮಿತ್ರರು ಹಿತೈಷಿಗಳ ನಿಮಿತ್ತವಾಗಿ ನಿನಗೆ ಶುಭವಾಗಲಿ ಎಂದು ಹೇಳುತ್ತೇನೆ ಎಂಬುದಾಗಿ ಸ್ತೋತ್ರ. ಹಲ್ಲೆಲೂಯಾ. ಅವನೊಬ್ಬನಿಗೋಸ್ಕರ ಪ್ರೇಯರ್ ಮಾಡಿಲ್ಲ, ಅಲ್ಲಿ ಅವರ ಬಂಧು ಮಿತ್ರರಿಗೋಸ್ಕರ ಕೇಳ್ಕೊಂಡು ಏನ್ ಮಾಡ್ತೇನೆ, ಅದು ನಿನಗೆ ಶುಭವಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮುಂದೆ ನಮ್ಮ ಸ್ತೋತ್ರ. ನಮ್ಮ ಯೆಹೋವ ದೇವರ ಮಂದಿರ ನಿಮಿತ್ತವಾಗಿ ನಿನಗೆ ಸುಕ್ಷೇಮವನ್ನು ಹಾರೈಸುತ್ತೇನೆ. ನಮ್ಮ ಯೆಹೋ ದೇವರ ಮಂದಿರದ ನಿಮಿತ್ತವಾಗಿ ಅಮ್ಮಿಸ್ತದೆ. ನಮ್ಮ ದೇವರ ವಾಸ್ತವದಲ್ಲಿ ಮಂದಿರ ಅಮ್ಮಿಸ್ತದೆ. ನಾವೇ ದೇವರ ಮಂದಿರವಾಗಿದ್ದೇವೆ ಮಕ್ಕಳ. ಇವತ್ತು ಕಟ್ಟಡಗಳಲ್ಲಿ ವಾಸಿಸೋದ್ರ ದೇವರಲ್ಲ, ಅಲ್ಲಿ ದೇವರು ವಾಸಿಸೋಕೆ ಸಾಧ್ಯವಿಲ್ಲ. ಇಲ್ಲಿ ನಮ್ಮ ಹೃದಯ ಎಂಬ ಆಲಯದಲ್ಲಿ ನಮ್ಮ ದೇವರು ವಾಸಿಸೋನಾಗಿರ್ತಾನೆ. ಎಲ್ಲಿ 2 ಜನ 3 ಜನ ಏಕ ಮನಸ್ಸಿಂದ ಪ್ರಾರ್ಥಿಸ್ತಾರೋ ಅವರ ಮಧ್ಯದಲ್ಲಿ ಇಳಿದು ಬರುತ್ತೆ ಅಂತ ವಾಗ್ದಾನಗಳನ್ನು ದೇವರು ಮಾಡಿದ ನಮ್ಮ ಸ್ತೋತ್ರ. ಹಲ್ಲೆಲೂಯಾ. ಇವತ್ತು ದೇವರ ಆಲಯದಲ್ಲಿ ವಾಸಿಸ್ತಾನೆ ಎಂಬುದಾಗಿ ಗುಡಿ ಗೋಪುರಗಳ ದೊಡ್ಡದಾಗಿ ಕಟ್ಟಿ 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 ದೊಡ್ಡ ಹಣವನ್ನು ಚೆಲ್ಲುತ್ತಾ ಇದ್ದಾರೆ. ಅಲ್ಲೆಲ್ಲೂ ವಾಸಿಸೋದಿಲ್ಲ ದೇವ ಮಕ್ಕಳ ಸ್ತೋತ್ರ.
ಹಲ್ಲೆಲೂಯಾ. ನಮ್ಮ ದೇವರು ವಾಸಿಸೋದು ನಮ್ಮ ಹೃದಯದೊಳಗಡೆ. ನಮ್ಮ ಹೃದಯದೊಳಗಡೆ ಶುದ್ಧತೆ ಇರಬೇಕು, ನಿರ್ಮಲತೆ ಇರಬೇಕು, ಪರಿಶುದ್ಧತೆ ಇರಬೇಕು ಅಮ್ಮ ಸ್ತೋತ್ರ. ಆಗ ಮಾತ್ರ ನಮ್ಮೊಂದಿಗೆ ದೇವರು ವಾಸಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಮ್ಮ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಮಕ್ಕಳೇ, ಕರ್ತನ ಈ ವಾಕ್ಯಗಳ ಮುಖಾಂತರ ಮಾತಾಡಿದ ಪ್ರೀತಿಗಾಗಿ ಸ್ತೋತ್ರ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಸ್ತೋತ್ರ.